ಮೇಲ್ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ನಲ್ಲಿ ಅಂತ ಕಾಣ್ಬರ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿ ನಮಗಿನ್ನ ಬಂದಿಲ್ಲ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾರು ನಿಮ್ಮ ಬೆಂಗಳೂರು ಅರ್ಬನ್ದವರು ಈಗಾಗಲೇ ಸ್ಪಾಟಿಗೆ ಹೋಗಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ದವರು ಇದ್ದಾರೆ. ಆಸ್ ಆಫ್ ನೌ ಅರೌಂಡ್ 8 ಪೀಪಲ್ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು, ಒಂದಿಬ್ರು ಬಿಹಾರ್, 2-3 ಜನ ಬಿಹಾರದವರು, 1-2-3 ಜನ ಮಧ್ಯಪ್ರದೇಶದವರು, ಒಂದು ಜಾರ್ಖಂಡ್ ಅಂತ ಇದು ಏನೋ ರಿಪೋರ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಅದು ಖಚಿತ ಆಗಿಲ್ಲ. ಸೊ ಅದೆಲ್ಲ ಮಾಹಿತಿ ನಿಮಗೆ ಸಾಯಂಕಾಲ ಅಷ್ಟರಲ್ಲಿ ಬರುತ್ತೆ. ನೋಡಿ, ಕ್ವಾರಿ ನೋಡ್ಕೊಳೋದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಪರೇಟ್ ಆಗಿ ಅದರದಾದಂಥ ಒಂದು ಇಲಾಖೆ ಇದೆ. ಅಲ್ಲೇನಾದ್ರೂ ಲೋಪ ಆಗಿದ್ರೆ ಅವ್ರು ನಮ್ಮ ಗಮನಕ್ಕೆ ತಂದ್ರೆ ನಾವು ಲೋಪಗಳನ್ನ ಅಥವಾ ನಮ್ಮಿಂದ ಏನು ಸಹಾಯ ಬೇಕೋ ನಾವು ಕೊಡ್ತೀವಿ. ಕ್ವಾರಿಗಳು ನೋಡ್ಕೋಬೇಕು, ಕ್ವಾರಿಗಳ ಬಫರ್ ಝೋನ್ಗಳು ನೋಡ್ಕೊಳೋದು, ಕಾಯೋದು ನಮ್ಮ ಜವಾಬ್ದಾರಿ ಅಲ್ಲ. ಬಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರದ್ದು ಏನಾದರೂ ಸಲಹೆ ಇದ್ರೆ ನಮಗೆ ವಿ ವಿಲ್ ಡೆಫಿನೆಟ್ಲಿ ಫಾಲೋ ಇಟ್. ಶಾಸಕರ ಆರೋಪದ ಪ್ರಕಾರ ಮೂವರೆಗೂ ಕೈವಾಡ ಇದೆ ಅಂತ ಒಂದು ಅರಣ್ಯ ಇಲಾಖೆ, ಒಂದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೊಲೀಸರು ಕೂಡ ಹಿಂದೆ ಇದೇ ತರ ಬ್ಲಾಸ್ಟ್ ಮಾಡಿ ತೀರ್ಷೆ ಒಂದು ಬಂದೋಗಿರ್ತಾರೆ ಮರಿಗಳ ಸಮೇತ. ಕೂಡ ತನಿಖೆ ನಡೀತಾ ಇದೆ. ಆದಾಗ್ಯೂ ಈ ತರ ಘಟನೆಗಳು ನೋಡಿ, ಆ ಹಿಂದಿನ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು. ಅದು ಅವಾಗೇನಾಗಿದೆ ಇವಾಗೇನಾಗಿದೆ ನೋಡೋಣ. ಆಮೇಲೆ ಈಗ ರಿಪೋರ್ಟ್ ಬರಲಿ. ರಿಪೋರ್ಟ್ ಬಂದಾದ್ಮೇಲೆ ಅದು ಅರಣ್ಯ ಇಲಾಖೆ ಇರ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ವಿ ವಿಲ್ ಎನ್ಶೋರ್ ದಟ್ ಎವ್ರಿಬಡಿ ಇಸ್ ಅಕೌಂಟೇಬಲ್.